ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ನಾನಿವತ್ತು ನಮ್ಮ ಮನೆಯಲ್ಲಿ ಹಪ್ಪಳ ಮಾಡ್ತಾ ಇದ್ದೀನಿ. ಉಗಿದ ಹಪ್ಪಳ, ಮೈದಾ ಹಿಟ್ಟಿನಿಂದ ಮಾಡುವಂಥ ಈ ಹಪ್ಪಳ 2 ಪಟ್ಟು ಅರಳುತ್ತದ್ರಿ. ತುಂಬಾ ಸುಲಭ ಮತ್ತು ತುಂಬಾ ಚೆನ್ನಾಗಿ ಆಗ್ತಾವ ಹಪ್ಪಳ. ಯಾವ ಥರ ಮಾಡಬೇಕು, ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅನ್ನೋದನ್ನು ನೋಡಂಬರ್ರಿ. ಈ ಹಪ್ಪಳ ಮಾಡೋಕೆ ಮೊದಲನೇದಾಗಿ ನಾ ಮೈದಾ ಹಿಟ್ಟು ತೊಗೊಂಡಿನ್ರಿ. ಈ ಎಲ್ಲ ಹಿಟ್ಟನ್ನು ಕ್ಲೀನಾಗಿ ಚಾಣಿ ಮಾಡ್ಕೋಬೇಕು ನೋಡ್ರಿ. ಈ ಥರ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಆಗ್ತದೆ ಅನ್ನೋದಕ್ಕೆ ಸೋಸ್ಕೋಬೇಕ್ರಿ. ನೋಡ್ರಿ, ಈಗ ಎಲ್ಲ ಹಿಟ್ಟನ್ನು ಸೋಸ್ಕೊಂಡಿನಿ. ಇದೇ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ದೋಸೆ ಹಿಟ್ಟಿನ ಹದಕ್ಕೆ ಹಾಕ್ಬೇಕ್ರಿ. ಅಲ್ಲಿವರೆಗೂ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಗಂಟಿಲ್ದಂಗೆ. ನೋಡ್ರಿ, ನಾನು ಈ ಥರ ಕಲಿಸಿದ್ದೀನಿ. ಈ ಹಿಟ್ಟು ಮಾಡುವ ಪ್ಯಾಟ್ರನ್ ತುಂಬಾ ಮುಖ್ಯ ಆಗ್ತದ್ರಿ ಹಪ್ಪಳ ಮಾಡಲಿಕ್ಕೆ. ಇದಕ್ಕಿಂತಲೂ ಸ್ವಲ್ಪ ಗಟ್ಟಿ ಆದರೂ ಕೂಡ ನಡೀತದ್ರಿ. ಕಲಸಿದ ಕೂಡಲೇ ಹಪ್ಪಳ ಮಾಡ್ಕೊಳಕ್ಕೆ ಬರ್ತದ್ರಿ. ಯಾವುದೇ ರೀತಿ ನೆನೆಸೋದು ಕೂಡ ಬೇಡ, ದಿಢೀರಂತ ಮಾಡ್ಕೋಬಹುದು. ನೋಡ್ರಿ, ನಾನಿಲ್ಲಿ ಒಲೆ ಮೇಲೆ ಒಂದು ಹಂಚಿಟ್ಕೊಂಡಿನಿ ರೀ. ಹಂಚೊಳಗೆ ನೀರು ಹಾಕೋಬೇಕ್ರಿ. ನಿಮಗೆ ಯಾವ ಪಾತ್ರೆ ಅನುಕೂಲ ಆಗ್ತದೆ ನೋಡ್ರಿ, ನೋಡಿಕೊಂಡು ಅದರೊಳಗೆ ಮಾಡ್ಕೋಬೋದು. ಗ್ಯಾಸ್ ಮೇಲೆ ಆದರೂ ಮಾಡ್ಕೊರಿ, ಅಥವಾ ಈ ಥರ ಒಲೆ ಮೇಲೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಂಚಿಟ್ಕೊಂಡಿನಿ ರೀ. ಹಂಚಿನ ಒಳಗಡೆ ಇಷ್ಟೊಂದು ನೀರು ಹಾಕೊಂಡಿನಿ ನೋಡ್ರಿ. ಇದನ್ನು ಹಬೆ ಮೇಲೆ ಬೇಯಿಸ್ಕೊಳ್ಳೋ ಅಂಥ ಹಪ್ಪಳ ಅದರಿದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡೋ ಹಪ್ಪಳನ ಉಗಿದ ಹಪ್ಪಳ ಅಂತಲೇ ಕರೀತಾರೆ ರೀ. ಇವಾಗ ಇದೇ ಹಿಟ್ಟಿಗೆ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಎಳ್ಳು ಇದೆಯೋ ಅದೇ ಎಳ್ಳನ್ನು ಉಪಯೋಗ ಮಾಡಿರಿ. ಕರಿ ಎಳ್ಳಿರುತ್ತೆ, ಬಿಳಿ ಎಳ್ಳಿರುತ್ತೆ, ಯಾವುದೇ ಎಳ್ಳಾದರೂ ನಡೀತದ್ರಿ. ಈ ಥರ ಚಲೋ ಹೊತ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದಾದಮೇಲೆ ಈ ಥರ ಒಂದು ಪಾತ್ರೆ ತೊಗೊಂಡಿನಿ ರೀ ನಾನು. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ರೋಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಈ ಹಿಟ್ಟು ಪ್ಲೇಟ್ ಒಳಗೆ ಎಲ್ಲ ಕಡೆನೂ ಆಗ್ತದ್ರಿ. ಈ ಥರ ಸಣ್ಣ ಸಣ್ಣದಾಗಿ ಪ್ಲೇಟ್ ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾವ್ರಿ ಹಪ್ಪಳ ಕೂಡ. ಈ ಥರ ಹಿಟ್ಟೆಲ್ಲ ಹಾಕಿದ್ಮೇಲೆ ಮೊದಲೇ ನೀರು ಕಾಯಕ್ಕೆ ಇಟ್ಟಿದ್ವಲ್ರಿ ಹಂಚೊಳಗೆ, ಅದ್ರೊಳಗೆ ಬಿಟ್ಬಿಡ್ಬೇಕು ನೋಡ್ರಿ ಸೀದಾನೇ. ನೋಡ್ಬೋದು, ಈ ಥರ ಬಿಡೋದ್ರಿಂದ ಹಬೆಯಲ್ಲಿ ಹಿಟ್ಟೆಲ್ಲ ಮೇಲಿಂದೆಲ್ಲ ಒಣಗಿಬಿಡ್ತದೆ ನೋಡ್ರಿ. ನೋಡ್ರಿ, ಈ ಥರ ರೌಂಡಾಗಿ ತಿರುಗಿಸ್ತಾ ಇರಬೇಕು. ಈಗ ನೋಡ್ರಿ, ಕರೆಕ್ಟಾಗಿ ಬೆಂದದ ನೋಡ್ರಿ. ಇದನ್ನು ಮತ್ತೆ ಉಲ್ಟಾ ಹಾಕೋಬೇಕು ನೋಡ್ರಿ. ಈ ಥರ ಪ್ಲೇಟ್ನ ಒಂದು ಬಟ್ಟೆ ಸಹಾಯದಿಂದ ಹಿಡ್ಕೊಂಡ್ಬಿಟ್ಟು ಉಲ್ಟಾ ಹಾಕಬೇಕು. ಉಲ್ಟಾ ಹಾಕೋದ್ರಿಂದ ಹಬೆಯೊಳಗೇ ಈ ನೀರೇನಾದ್ರೂ ಕಾಯ್ತಿರ್ತಾವಲ್ರಿ, ಈ ಕಾಯೋ ನೀರೊಳಗೆ ಹಬೆ ಬಿಟ್ಕೊಂಡ್ಬಿಟ್ಟು ಬೇಯ್ತದ್ರಿ ಹಪ್ಪಳ. ಈಗ ನೋಡ್ರಿ, ತೆಗಿಯಕತ್ತೀನಿ ನಾನು. ಈ ಥರ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎತ್ತಿ ಹಿಡಿದು ಬಟ್ಟೆಯಿಂದ ಹಿಡ್ಕೊಂಡು ತೆಗಿಬೇಕು ನೋಡ್ರಿ. ಈಗ ಹಪ್ಪಳ ತೆಗ್ದಿರೋ ಹಪ್ಪಳನ ಬೇರೆ ನೀರಲ್ಲಿ, ತಣ್ಣೀರಲ್ಲಿ ಹಾಕಿ ಈ ಥರ ಬಿಡ್ಬೇಕ್ರಿ ಸ್ವಲ್ಪ ಹೊತ್ತು. ಬಿಟ್ಟಾದ್ಮೇಲೆ ಈ ಪ್ಲೇಟ್ನ ತೊಗೊಂಡು ಸೈಡಿಗೆ ಇಟ್ಕೊಂಡು ಈ ಥರ ಒಂದು ಸೂಜಿ ಅಥವಾ ಯಾವುದಾದ್ರೂ ವಸ್ತುವಿನ ಸಹಾಯದಿಂದ ಎಡ್ಜಸ್ ಎಲ್ಲ ಈ ಥರ ಬಿಡಿಸ್ಕೋಬೇಕು ನೋಡ್ರಿ. ಬಿಡಿಸ್ಕೊಂಡು ಆದಮೇಲೆ ಈ ಥರ ಕೈಯಲ್ಲಿ ಹಿಡಿದು ಸ್ವಲ್ಪ ಅದರೊಳಗೆ ಈ ಥರ ನೀರು ಹಾಕೋಬೇಕು ನೋಡ್ರಿ. ಹೀಗೆ ಮಾಡೋದ್ರಿಂದ ಕ್ಲೀನಾಗಿ ಹಪ್ಪಳ ಎದ್ದು ಬರ್ತದೆ ನೋಡ್ರಿ. ನೋಡ್ಬೋದು, ಈ ಹಪ್ಪಳ ತೆಗೆದ ಕೂಡಲೇ ಪ್ಲಾಸ್ಟಿಕ್ ಕವರ್ ಇರುತ್ತಲ್ರಿ, ಅದ್ರ ಮೇಲೆ ಹಾಕೋಬೇಕು ನೋಡ್ರಿ. ಹಪ್ಪಳ ತೆಗೆದ್ಮೇಲೆ ಈ ಪ್ಲೇಟಿಗೆ ಏನಾದರೂ ಅಂಟುಕೊಂಡಿದ್ರೆ ಈ ಥರ ನೀರು ಹಾಕ್ಕೊಂಡು ಬಟ್ಟೆಯಿಂದ ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಅಂಟುಕೊಳ್ಳೋದಿಲ್ಲ. ಪಾತ್ರೆ ದೊಡ್ಡದಾಗಿದ್ದರೆ ಈ ಥರ 3 ಅಥವಾ 4 ಒಟ್ಟಿಗೆ ಮಾಡ್ಕೋಬೋದು. ನೋಡ್ಬೋದು, ಸ್ವಲ್ಪನೇ ಹಿಟ್ಟು ಹಾಕೋಬೇಕು. ಜಾಸ್ತಿ ಹಿಟ್ಟೇನಾದರೂ ಹಾಕ್ಕೊಂಡ್ರೆ ದಪ್ಪ ಆಗೋ ಸಾಧ್ಯತೆ ಇರ್ತದ್ರಿ ಹಪ್ಪಳ. ಕೈ ಸುಡೋ ಚಾನ್ಸಸ್ ಇರ್ತದೆ, ನೋಡಿಕೊಂಡು ಮಾಡ್ಕೊರಿ. ಎಲ್ಲ ಹಿಟ್ಟನ್ನು ಇದೇ ಪ್ರೊಸೀಜರ್ ಒಳಗೆ ಮಾಡ್ಕೋಬೇಕು ನೋಡ್ರಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಹತ್ತಿರ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಈ ಥರ ಆಗ್ಯಾವ. ಈ ಉಗಿದ ಹಪ್ಪಳನ ಬರದೇ ಇರೋರು ಕೂಡ ಮಾಡ್ಕೋಬೋದ್ರಿ. ತುಂಬಾ ಈಸಿ ಆಗ್ಯದ ರೀ. ನೆರಳಲ್ಲೇ ಒಣಗಿಸ್ಕೋಬೋದ್ರಿ. ನಾನು ಕೂಡ ಹಪ್ಪಳ ಮಾಡುವಾಗ ನೆರಳಲ್ಲೇ ಒಣಗಿ ಹಾಕಿದ್ದು. ಆಮೇಲೆ ಬಿಸಿಲಲ್ಲಿ ಒಯ್ಬೇಕಾಗ್ತದೆ ನೋಡ್ರಿ. 2 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಡೋದ್ರಿಂದ 1 ವರ್ಷ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ, ಹುಳು ಕೂಡ ಹತ್ತೋದಿಲ್ಲ. ಈಗ ನೋಡ್ರಿ, ನಾನು ಸ್ವಲ್ಪ ಪ್ರಮಾಣದೊಳಗೆ ಬೇರೆ ಪಾತ್ರೆ ಒಳಗೆ ಹಿಟ್ಟು ಹಾಕೊಳಗತ್ತೀನಿ. ಕಲರ್ ಹಾಕಬೇಕು ಅಂದ್ಕೊಂಡಿದ್ದೀನಿ, ಫುಡ್ ಕಲರು. ನೋಡ್ಬೋದು, ನಾನಿಲ್ಲಿ ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರು 2 ಮಿಕ್ಸ್ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ನೋಡ್ರಿ, ಯೆಲ್ಲೋ ಕಲರ ಫುಡ್ ಕಲರ್ ತೊಗೊಂಡಿನಿ ರೀ ನಾನು. ಇದನ್ನು ಸರಿಯಾಗಿ ಮಿಕ್ಸ್ ಆದಮೇಲೆ ಮತ್ತು ಗ್ರೀನ್ ಕಲರ್ ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಕಲರ್ ಮಿಕ್ಸ್ ಆದ ಕೂಡಲೇ ನೋಡ್ರಿ
ಯಾವ ಥರ ಕಲರ್ ಬರ್ತಾಯಿದೆ. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಈ ಕಲರ್ನಲ್ಲೂ ಹಪ್ಪಳ ಹಾಕೋಣ ನೋಡೋಣ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಪ್ಲೇನ್ ಹಪ್ಪಳಕ್ಕೆ ಎಳ್ಳು ಮಾತ್ರ ನಾನು ಹಾಕಿದ್ದೆ, ವೈಟ್ ಹಪ್ಪಳಕ್ಕೆ. ಈ ಕಲರ್ ಹಪ್ಪಳ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಟೇಸ್ಟ್ ಬೇರೆ ಇರಲಿ ಅಂದ್ಕೊಂಡು ಜೀರಿಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಸೇಮ್ ಪ್ರೊಸೀಜರ್ ಒಳಗೆ ಹಪ್ಪಳ ಮಾಡುವಂಥದ್ದು. ಈ ತೆಗಿಯೋದು ಹಾಕೋದು ಮಕ್ಕಳು ಕೂಡ ಮಾಡ್ಬೋದು. ನೋಡಿಲಿ ನನ್ನ ಮಗಳು ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾಳೆ. ಇಷ್ಟೆಲ್ಲ ಹಪ್ಪಳ ಕೂಡ ನಾನು ಮನೆಯಲ್ಲೇ ಹಾಕಿದ್ದೆ. ಮನೆಯಲ್ಲೇ ಹಾಕಿ ಬಿಸಿಲಲ್ಲಿ ಒಣಗಿಸಕ್ಕಂತ ಒಯ್ದು ಹಾಕಿದ್ದೆ ರೀ. 2 ದಿವಸ ಒಣಗಿದ ಮೇಲೆ ಈ ಥರ ಹಪ್ಪಳ ರೆಡಿ ಆಗ್ಯಾವ ನೋಡ್ರಿ. ಈ ಹಪ್ಪಳನ ಈ ಥರ ಬೆಂಕಿ ಮೇಲೆ ಕೂಡ ಸುಡ್ಬೋದು ನೋಡ್ರಿ. ಈ ಥರ ಸುಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವೊಬ್ರು ಎಣ್ಣೆ ಎಲ್ಲ ತಿನ್ನೋದಿಲ್ಲ, ಡಯಟಲ್ಲಿರ್ತಾರೆ, ಅಂಥವ್ರಿಗೆ ತುಂಬಾ ಒಳ್ಳೇದು ನೋಡ್ರಿ ಈ ಹಪ್ಪಳ. ನೋಡ್ಬೋದು, ನಾನು ಸುಟ್ಟು ಕೂಡ ತೋರಿಸಿದ್ದೀನಿ, ಕರ್ದು ಕೂಡ ತೋರಿಸಿದ್ದೀನಿ. ನೋಡ್ಬೋದು, ಸುಟ್ಟಿರೋ ಹಪ್ಪಳ ಈ ಥರ ಆಗ್ಯಾವ ನೋಡ್ರಿ ಬೆಂಕಿ ಮೇಲೆ. ಇದನ್ನು ಕರ್ದು ಕೂಡ ತೋರಿಸ್ತೀನಿ ಬರ್ರಿ. ನಾನು ಕ್ಯೂರಿಯಾಸಿಟಿಯಿಂದ ಹೆಂಗೆ ಆಗ್ತಾವ ಅಂದ್ಕೊಂಡು ಕಾಯ್ತಾ ಇದ್ದೀನಿ. ನೋಡ್ರಿ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಒಂದು ಹಪ್ಪಳ ಹಾಕಿನಿ ನೋಡ್ರಿ. ಹಪ್ಪಳ ಹಾಕಿದ್ದು ಸಣ್ಣದೇ ಹಾಕಿದ್ದೀನಿ ರೀ. ಅರಳಿ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡ್ಬೋದು. 3 ಪಟ್ಟಿನಷ್ಟು ಅರಳತ್ತದ ನೋಡ್ರಿ. ನೋಡ್ಬೋದು. ಸರಿ, ಇವಾಗ ಕಲರ್ ಹಪ್ಪಳ ಯಾವ ಥರ ಆಗ್ತದ ಅಂತ ನೋಡೋಣ ಬರ್ರಿ. ನೋಡ್ರಿ, ಒಂದು 5-6 ಹಪ್ಪಳ ಕರೆದಿದ್ದಷ್ಟೇ ಒಂದು ದೊಡ್ಡ ಪ್ಲೇಟೇ ತುಂಬಿಬಿಟ್ಟದ ನೋಡ್ರಿ. ಅಷ್ಟೊಂದು ಜಾಸ್ತಿ ಹಪ್ಪಳ ಕಾಣ್ಲತ್ತಾವ, ದೊಡ್ಡದಾಗಿಯೂ ಆಗ್ಯದ್ರಿ. ಸೌಂಡ್ ಕೂಡ ಕೇಳ್ಬೋದು ನೀವು ಎಷ್ಟು ಚಲೋ ಆಗ ಹಪ್ಪಳ ಅಂಥೇಳಿ. ನೋಡಿದ್ರಲ್ಲ ಉಗಿದ ಹಪ್ಪಳ ಮಾಡುವ ರೆಸಿಪಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.